ಕ್ಲೈಮ್ಯಾಕ್ಸ್ ಹಂತಕ್ಕೆ ಕೊನೆಗೂ ಕೂಡ ಸಂಪುಟ ವಿಸ್ತರಣೆ ತಲುಪಿದೆ. ವಿಸ್ತರಣೆಗೆ ಕೊನೆಗೂ ಕೂಡಿ ಬಂತು ಕಾಲ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಂಪುಟ ವಿಸ್ತರಣೆ ತಲುಪಿದೆ. ವಿಸ್ತರಣೆಗೆ ಕೊನೆಗೂ ಕೂಡಿ ಬಂತು ಕಾಲ. ರಾತ್ರಿ ನಡೆದಂತಹ ಚರ್ಚೆಯಲ್ಲಿ ಲಿಸ್ಟ್ ಫೈನಲ್ ಆಗಿದೆ. ವೇಣುಗೋಪಾಲ್ ನಿವಾಸದಲ್ಲಿ ರಾತ್ರಿ ಸಭೆಯನ್ನ ನಡೆಸಲಾಯಿತು. ರಾಜ್ಯ ಲೀಡರ್ಸ್ ಜೊತೆ ಕೆಸಿ ವೇಣುಗೋಪಾಲ್ ಪ್ರತ್ಯೇಕವಾದಂತಹ ಸಭೆ ನಡೆಸಿದ್ದಾರೆ. ಮಹತ್ವದ ಮೀಟಿಂಗ್ನಲ್ಲಿ ಸಿಎಂ ಜೊತೆ ಮಾತನಾಡಿದ್ದಾರೆ. ಸಿದ್ದು ಬಿಕೆ ಹರಿಪ್ರಸಾದ್ ಜೊತೆಗೂ ಕೂಡ ಕೆಸಿ ವೇಣುಗೋಪಾಲ್ ಮಾತುಕತೆಯಾಡಿದ್ದು ವಿಸ್ತರಣೆಯ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಎನ್ನಲಾಗ್ತಾ ಇದೆ. ನೋಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಇದೀಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದಂತೆ ಕಾಣಿಸ್ತಾ ಇದೆ. ಇವತ್ತು ನೂತನ ಸಚಿವರ ಪಟ್ಟಿ ಹೊರಬೀಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನೋಡಿ, ಕಳೆದ ಕೆಲವಾರು ದಿನಗಳಿಂದ ಕೂಡ ಈಗಾಗಲೇ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಪುಟ ವಿಸ್ತರಣೆಯ ಪ್ರಮುಖ ಚರ್ಚೆಯ ವಿಷಯವಾಗಿತ್ತು. ಆಕಾಂಕ್ಷಿಗಳು ಮತ್ತು ಬೆಂಬಲಿಗರೊಂದಿಗೆ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ತೀವ್ರ ಲಾಭಿಯನ್ನ ಕೂಡ ನಡೆಸಿದ್ರು. ಇನ್ನು ದೆಹಲಿಯಲ್ಲಿ ಅಂತಿಮ ಸಭೆಯನ್ನ ಕೂಡ ನಡೆಸಲಾಯಿತು. ದೆಹಲಿಯಲ್ಲಿ ಕಳೆದ 2 ದಿನಗಳಿಂದ ಕೂಡ ಹೈವೋಲ್ಟೇಜ್ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿತ್ತು. ಈಗ ನಾಯಕರು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ಬಹುತೇಕ ಶುಕ್ರವಾರ ಅಥವಾ ಸೋಮವಾರ ಸಂಪುಟ ವಿಸ್ತರಣೆ ನಿಶ್ಚಿತವಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಆದರೆ ಮೂಲಗಳ ಪ್ರಕಾರ ಇವತ್ತು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಸಂಜೆಯೊಳಗೆ ಅಧಿಕೃತ ಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ನಿನ್ನೆ ರಾತ್ರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಹಿರಿಯ ನಾಯಕರ ಸುದೀರ್ಘ ಒಂದು ಸಭೆ ಕೂಡ ನಡೆದಿದೆ. ಸಭೆಯಲ್ಲಿ ವಿಸ್ತರಣೆಯ ಪಟ್ಟಿಯನ್ನ ಫೈನಲ್ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಚಿವ ಸ್ಥಾನದ ಮಾನದಂಡಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ದಾರಂತೆ ಕೆಸಿ ವೇಣುಗೋಪಾಲ್. ಸಚಿವ ಸ್ಥಾನದ ಮಾನದಂಡಗಳ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಕೆಸಿ ವೇಣುಗೋಪಾಲ್ ಕೆಲ ಸಮುದಾಯಗಳಲ್ಲಿ ಹೊಸ ಮುಖಗಳಿಲ್ಲ, ಅಂತಹ ಸಮಾಜಕ್ಕೆ ಪ್ರಾಧಾನ್ಯತೆ ನೀಡುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಯಿತು. ನಿನ್ನೆಯ ಒಂದು ಸಭೆಯಲ್ಲಿ ಹಿರಿತನದ ಮೂಲಕವೇ ಪ್ರಾಧಾನ್ಯತೆಗೆ ಆದ್ಯತೆಯನ್ನ ಕೂಡ ನೀಡಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಜೊತೆ ಈ ಅಂಶಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿರುವಂತದ್ದು. ನೋಡಿ, ಜಿಲ್ಲಾವಾರು ಹೆಸರು ಕೂಡ ಪ್ರಸ್ತಾಪವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ನವದೆಹಲಿಯ ನಿವಾಸದಲ್ಲಿ ಈಗಾಗಲೇ ಹಿರಿಯ ನಾಯಕರ ಸುದೀರ್ಘ ಸಭೆಯನ್ನು ಕೂಡ ನಡೆಸಲಾಯಿತು. ಆ ಸಭೆಯಲ್ಲಿ ಅಂತಿಮವಾಗಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆಯಂತೆ. ಹಾಗಾದ್ರೆ ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಯಾರ್ಯಾರು ಅನ್ನೋದೇ ಇಲ್ಲಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಇಂದು ಲಿಸ್ಟ್ಗೆ ಮುದ್ರೆ ಒತ್ತಲಿದ್ದಾರೆ ರಾಹುಲ್ ಗಾಂಧಿಯವರು. ಕೆಸಿ ವೇಣುಗೋಪಾಲ್, ಡಿಕೆ, ಸಿದ್ದು, ಬಿಕೆ ಲಿಸ್ಟ್ಗೆ ಸೀಲು ಬೀಳಲಿದೆ. ಇಂದು ಲಿಸ್ಟ್ಗೆ ಮುದ್ರೆ ಒತ್ತಲಿದ್ದಾರೆ ರಾಹುಲ್ ಗಾಂಧಿಯವರು. ಕೆಸಿ ವೇಣುಗೋಪಾಲ್, ಡಿಕೆ ಸಂಜೆಯ ಬಳಿಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ದೆಹಲಿಯ 10 ಜನಪತ್ನ ರಾಘಾ ನಿವಾಸ. ಸಿಎಂ ಸಿದ್ದು ಬಿಕೆ ಹರಿಪ್ರಸಾದ್ ಜೊತೆ ಮಾತುಕತೆಯಾಡಿದ್ದಾರೆ. ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಮಾತಿನಂತೆ ಈಗಾಗಲೇ ಸಂಪುಟ ಭರ್ತಿಗೆ ಸಂಬಂಧಪಟ್ಟಂತೆ ಇನ್ನು ಕೇವಲ ಒಂದೇ ಒಂದು ಹೆಜ್ಜೆ ಬಾಕಿ ಉಳಿದಿರುವಂತದ್ದು. ಇವತ್ತು ಲಿಸ್ಟ್ಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವರಿಷ್ಠರ ಮಟ್ಟದಲ್ಲಿ ಅಂತಿಮ ಸಮ್ಮತಿ ದೊರೆತ ತಕ್ಷಣವೇ ಸಂಪುಟ ಸೇರಲಿದ್ದಾರೆ. ಶಾಸಕರ ಅಧಿಕೃತ ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟಣೆ ಕೂಡ ಮಾಡಲಿದೆ. ನೋಡಿ, ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದ ತೀವ್ರ ಪೈಪೋಟಿ ಕೂಡ ವ್ಯಕ್ತವಾಗಿತ್ತು. ದೆಹಲಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಹೀಗಾಗಿ ನಾಯಕರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ವರಿಷ್ಠರಿಗೆ ಪ್ರಮುಖವಾದಂತಹ ಒಂದು ಸವಾಲಾಗಿತ್ತು. ಈ ಎಲ್ಲಾ ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆಯಂತೆ. ಒಟ್ಟಾರೆಯಾಗಿ ಕೊನೆಯ ಹಂತವನ್ನ, ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತದ್ದು. ಇವತ್ತು ರಾಹುಲ್ ಗಾಂಧಿ ಅವರ ಬಳಿ ಈ ಪಟ್ಟಿ ಹೋಗುತ್ತೆ. ಇವತ್ತು ಅವರ ನಿವಾಸದಲ್ಲಿ ಒಂದು ಸಭೆ, ಮಹತ್ವದ ಸಭೆ ಕೂಡ ನಡೀತಾ ಇರುವಂತದ್ದು.
ಈ ಒಂದು ಸಭೆಯಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಮುದ್ರೆ ಹೊತ್ತುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ರಾಹುಲ್ ಗಾಂಧಿ ಅವರು. ರಾಜ್ಯ ಸಚಿವ ಸಂಪುಟಕ್ಕೆ ಶೇಕಡಾ 75ರಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಲಿದ್ದಾರೆ ರಾಹುಲ್ ಗಾಂಧಿ ಅವರು. ಹೀಗಾಗಿ ಕೆಲ ಹಳಬರನ್ನ ಡ್ರಾಪ್ ಮಾಡಲಿದ್ದಾರೆ. ಸಂಪುಟಕ್ಕೆ ಶೇಕಡಾ ಹೊಸ ಮುಖಗಳಿಗೆ ಮಣೆ ಹಾಕಲಿದ್ದಾರೆ. ಕೆಲ ಹಳಬರನ್ನ ಡ್ರಾಪ್ ಮಾಡಲಿರುವಂತಹ ರಾಹುಲ್ ಗಾಂಧಿ ಅವರು. ಸಂಪುಟಕ್ಕೆ ಹೊಸ ಟಚ್ ಕೊಡಲಿರುವಂತಹ ದೊರೆ, ಯುವ ಮುಖಕ್ಕೆ ಆದ್ಯತೆ ನೀಡಲಿರುವಂತಹ ರಾಹುಲ್ ಗಾಂಧಿ ಅವರು. ಅಂತಿಮಗೊಂಡಿದೆ 14 ಜನ ಆಕಾಂಕ್ಷಿಗಳ ನೇಮ್. ಇನ್ನುಳಿದ 5 ಸ್ಥಾನಕ್ಕಾಗಿ ಜಿದ್ದಾಜಿದ್ದಿ ನಡೆದಿದೆ. 20 ಸ್ಥಾನಕ್ಕಾಗಿ 35 ಶಾಸಕರಿಂದ ಭಾರೀ ಲಾಭಿ. 2 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ಹೀಗಾಗಿ ಹಲವು ಶಾಸಕರಿಗೆ ಢವಢವ ಕೂಡ ಶುರುವಾಗಿದೆ. ಸಂಪುಟಕ್ಕೆ ಸೇರಲು ಆಸೆಯಲ್ಲಿದ್ದವರಿಗೆ ನಿರಾಸೆಯಾಗೋದಂತೂ ಖಂಡಿತ. ರಾಜ್ಯ ಕಾಂಗ್ರೆಸ್ನ ರಾಜ ರಾಹುಲ್ ಗಾಂಧಿ ಅವರು ತಣ್ಣೀರು ಎರಚ್ತಾರಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಮುಂದಿರುವಂಥದ್ದು. ನೋಡಿ, ಹೈಕಮಾಂಡ್ನಿಂದ ಪಟ್ಟಿಗೆ ಅಂತಿಮ ಅಂಕಿತ ಸಿಗ್ತಾ ಇದ್ದಂತೆ ಬೆಂಗಳೂರಿನ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ಕೂಡ ನಡೆಯಲಿದೆ. ಈಗಾಗಲೇ ರಾಜಭವನದಲ್ಲಿ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಆದರೆ ಸಚಿವರ ಪ್ರಮಾಣ ವಚನಕ್ಕೆ ಅಗತ್ಯವಾದ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಕೈಗೊಳ್ಳಲಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೊಸ ಸಚಿವರಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಹೊಸ ತಂಡದೊಂದಿಗೆ ಜನರ ಸೇವೆಯಲ್ಲಿ ಮುಂದುವರಿಯುವಂತಹ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. 75% ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಸಭಾಪತಿ ಮತ್ತು ಸಭಾಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ಇಂದಿನ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಸಭಾಪತಿ ಸಭಾಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆಯಾಗಲಿದೆ. ಇಂದಿನ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಯೂ ಕೂಡ ಚರ್ಚೆಯಾಗಲಿದೆ. ಪರಿಷತ್ ಸಭಾಪತಿ ರೇಸ್ನಲ್ಲಿರ್ತಕ್ಕಂಥ ಹೆಸರು ನೋಡಿ, ಯಾವ್ದ್ಯಾವುದು ಯಾರ ಹೆಸರಿದೆ? ಸಭಾಪತಿ ಸಭಾಧ್ಯಕ್ಷರ ಆಯ್ಕೆ. ಇನ್ನು ಪರಿಷತ್ ಸದಸ್ಯರಾದಂತಹ ಭೋಸರಾಜು, ಬಲ್ಕಿಸ್ ಬಾನು, ಹಾಗೆ ಪುಟ್ಟಣ್ಣ, ಪ್ರಕಾಶ್ ಹುಕ್ಕೇರಿ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ವಿಧಾನಸಭೆಯ ಸಭಾಧ್ಯಕ್ಷರ ರೇಸ್ನಲ್ಲಿ ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್ ಹಾಗೆ ಟಿ.ಬಿ. ಜಯಚಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸ್ಪೀಕರ್ ಮತ್ತು ಸಭಾಪತಿ ಆಯ್ಕೆಯೂ ಕೂಡ ಇವತ್ತೇ ನಿರ್ಧಾರವಾಗಲಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ನೂತನ ಸಚಿವರ ಪ್ರಮಾಣಕ್ಕೆ ಸಿದ್ಧತೆ ಶುರುವಾಗಿದೆ. ಲೋಕಭವನಕ್ಕೆ ಹೋಗಿದೆ ಮೌಖಿಕ ಮಾಹಿತಿ. ನೂತನ ಸಚಿವರ ಪ್ರಮಾಣಕ್ಕೆ ಸಿದ್ಧತೆ ಶುರು. ಲೋಕಭವನಕ್ಕೆ ಹೋಗಿದೆ ಮೌಖಿಕ ಮಾಹಿತಿ. ಸಿಎಂ ಕಚೇರಿಯಿಂದ ಈಗಾಗಲೇ ವಿವರ ರವಾನೆಯಾಗಿದೆಯಂತೆ. ನಾಳೆ ಸಂಜೆ 5 ಗಂಟೆಗೆ ಬಹುತೇಕ ಪ್ರಮಾಣ ವಚನ ಕಾರ್ಯ ನಡೆಯಲಿದೆ. ಹಾಗಾಗಿ ಲೋಕಭವನದಲ್ಲಿ ಭರದ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಸ್ಥಾನ ಸಿಗುತ್ತಾ ಎನ್ನುವಂತಹ ಚಿಂತೆಯಲ್ಲಿದ್ದಾರೆ ಹಿರಿಯ ಶಾಸಕರು. ಈಗಾಗಲೇ ಹೈಕಮಾಂಡ್ನಿಂದ ಪಟ್ಟಿಗೆ ಅಂತಿಮ ಅಂಕಿತ ಸಿಗ್ತಾ ಇದ್ದಂತೆ ಬೆಂಗಳೂರಿನ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಈಗಾಗಲೇ ರಾಜಭವನದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಸಚಿವರ ಪ್ರಮಾಣ ವಚನಕ್ಕೆ ಅಗತ್ಯವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಹೊಸ ಸಚಿವರಿಗೆ ಶುಭ ಹಾರೈಸಿದ್ದಾರೆ. ಹಾಗೆ ಹೊಸ ತಂಡದೊಂದಿಗೆ ಜನರ ಸೇವೆಯಲ್ಲಿ ಮುಂದುವರಿಯುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಲೋಕಭವನಕ್ಕೆ ಒಂದು ಮೌಖಿಕವಾದಂತಹ ಮಾಹಿತಿ ಕೂಡ ಹೋಗಿದೆ ಸಿಎಂ ಅವರಿಂದ ಎನ್ನಲಾಗ್ತಾ ಇದೆ. ಇನ್ನು ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮಾಹಿತಿ ಹೋಗಿದ್ದು ನಾಳೆ ಸಂಜೆ ಬಹುತೇಕ 5 ಗಂಟೆಗೆ ಈ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ನೋಡಿ, 75% ಈ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಆದ್ಯತೆ ಹೆಚ್ಚಾಗಿರೋದ್ರಿಂದ ಉಳಿದಂತಹ 25% ಏನ್ ಮಾಡ್ತಾರೆ? ಹಿರಿಯ ನಾಯಕರಿಗೆ, ಅದರಲ್ಲೂ ಕೂಡ ಅನುಭವಿ ಶಾಸಕರಿಗೆ ಚಾನ್ಸ್ ಸಿಗಲಿದೆ. ಆದರೆ ಯಾರೆಲ್ಲ ಹಿರಿಯರು ಈ ಸ್ಥಾನ ಸಿಗುತ್ತಾ ಅಥವಾ ಇಲ್ವಾ ಎನ್ನುವಂತಹ ಚಿಂತೆಯಲ್ಲಿ ಸಾಕಷ್ಟು ಮಂದಿ ಹಿರಿಯರಿದ್ದಾರೆ. ಕಾದ್ ನೋಡಬೇಕಾಗಿದೆ ಯಾರಿಗೆ ಈ ಒಂದು ಸಚಿವಗಿರಿ ಪಟ್ಟ ಸಿಗಲಿದೆ ಅನ್ನೋದನ್ನ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.